ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 32. ಜಾಹ್ನವಿ ಮೈ ಜಾನು ನನ್ನ ರಿಜೆಕ್ಟ್ ಮಾಡಿ ಅವನ ಹಿಂದೆ ಹೋದೆ. ರಿಜೆಕ್ಟ್ ಅಷ್ಟೇ ಅಲ್ಲ, ನನ್ನ ಜೀವನಕ್ಕೆ ಕೊಳ್ಳಿಟ್ಟೆ. ಆದರೆ ಈಗ ನೋಡು, ಇಂಥವರೆಗೆ ಬಂದು ಕೂತಿದೀಯ. ರಾಮ್ ನಿನ್ನ ದೂರ ಮಾಡಿದ್ದಾನೆ. ಗಂಡ ಬಿಟ್ಟಿರೋ ನಿನಗೆ ಇನ್ನು ನಾನೇ ಗತಿ ಎಂದು ನಕ್ಕು ಮನೆಯೊಳಗೆ ಕಾಲಿಟ್ಟಿದ್ದ ರಾವಣ. ಇಷ್ಟು ದಿನ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋ ಹಾಗೆ ಮಾಡಿದ್ದ ನಿನ್ನ ಗಂಡ ನೋಡ್ತಾ ಇರೋ ಈಗ ನಿನ್ನ ಗಂಡನನ್ನ ಹೇಗೆ ಹುಚ್ಚ ಆಸ್ಪತ್ರೆ ಸೇರಿಸ್ತೀನಿ ಅಂತ ಎಂದು ವಿನಯದ ಮುಖವಾಡ ಹೊತ್ತು ಅವಳ ಮುಂದೆ ನಿಂತಿದ್ದ ರಮಣ. ಜಾನು, ನಿನ್ನ ಗಂಡ ಎಷ್ಟು ಕ್ರೂರಿ ಗೊತ್ತಾ? ನೋಡು ಇಲ್ಲಿ ನನ್ನ ಜೀವಂತವಾಗಿ ಸುಟ್ಟು ಬಿಡೋಕೆ ಪ್ರಯತ್ನ ಮಾಡಿದ. ನಾನು ಹೋಗ್ತಿದ್ದ ಕಾರ್ಗೆ ಬೆಂಕಿ ಹಚ್ಚಿದ ಎಂದು ತನ್ನ ಮೈ ಮೇಲೆ ಇದ್ದ ಸುಟ್ಟ ಗುರುತುಗಳ ತೋರಿಸುತ್ತಾ. ನಿನ್ನ ಗಂಡ ಒಬ್ಬ ಕೊಲೆಗಾರ. ತಾನು ಪ್ರೀತಿಸೋರಿಗಾಗಿ ಯಾರನ್ನ ಬೇಕಿದ್ರೂ ಕೊಲೆ ಮಾಡ್ತಾನೆ ಎಂದು ಕಣ್ಣು ಸಂಕುಚಿಸಿ ಹೇಳಿದ್ದ ರಾವಣ. ರಮಣ್, ನಿನ್ನ ಮಾತು ಮಿತಿ ಮೀರ್ತಿದೆ. ನೀನು ಎಂಥವನು ಅಂತ ಎಲ್ಲರಿಗೂ ಗೊತ್ತಿದೆ. ಊರಿನ ಜಮೀನು ಮಾರೋಕೆ ಹೋದವನು ನೀನು. ನನ್ನ ಸ್ವೀಟಿಗೆ ಹಿಂಸೆ ಕೊಡೋದಕ್ಕೆ ಹೋದವನು ನೀನು. ನಿನ್ನ ಸಾಯಿಸಿದರೂ ಪಾಪ ಬರೋದಿಲ್ಲ. ಅಂತಹದ್ರಲ್ಲಿ ರಾಮ್ ನಿನ್ನ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಿದ್ರಲ್ಲಿ ತಪ್ಪಿಲ್ಲ ಎಂದು ರಾಮ್ ಪರವಾಗಿ ಬಂದ ಅಭಿ, ನಾನು ತಪ್ಪು ಮಾಡಿದ್ದೀನಿ. ಆದರೆ ಮಂಟಪಕ್ಕೆ ಬರುವ ಮೊದಲು ನನಗೇನಾಯಿತು ಅಂತ ನಿಮಗೆಲ್ಲ ಗೊತ್ತಿದೆಯಾ? ಅವತ್ತು ರಾಮ್ ಒಳ್ಳೆಯವನಾಗಿ ನಿಮ್ಮ ಮುಂದೆ ನಿಂತ. ಆದರೆ ಅವನಿಗೆ ನಿಜವಾಗಿಯೂ ಮೆಮೊರಿ ಲಾಸ್ ಆಗಿರಲಿಲ್ಲ. ಅದೆಲ್ಲ ನಿಮ್ಮ ಜೊತೆ ನಂಬಿಕೆ ಗಳಿಸೋಕೆ ಆಡಿದ ನಾಟಕ ಅಷ್ಟೇ ಎಂದು ರಮಣ್ ಹೇಳಿದಾಗ ಮನೆಯವರೆಲ್ಲರಿಗೂ ಶಾಕ್ ಆಗಿತ್ತು. ಅಂದು ರಾಮ್ ನಿಜ ಹೇಳಿದಾಗ ಜಾನು ಅದನ್ನು ಮನೆಯವರಿಂದ ಮುಚ್ಚಿಟ್ಟಿದ್ಲಲ್ಲ, ಈಗ ಅದೇ ಮುಳುವಾಗಿತ್ತು. ನೋಡು ರಮಣ್, ನಮಗೆಲ್ಲ ನಮ್ಮ ರಾಮ್ ಮೇಲೆ ನಂಬಿಕೆ ಇದೆ. ಈಗ ದಯಮಾಡಿ ಬಂದಿರೋ ಕಾರಣ ಹೇಳು ಎಂದ ಜಯಂತ್ ಸಹ ದನಿ ಸೇರಿಸಿದ್ರು. ತಮ್ಮ ಮನೆಯ ಅಳಿಯನನ್ನು ಬೇರೆಯವರ ಎದುರು ಬಿಟ್ಟು ಕೊಡುವುದು ಸೂಕ್ತವಲ್ಲ ಎಂಬುದು ಅವರ ಯೋಜನೆ. ಮಾವ, ನನಗೆ ನಿಮ್ಮ ವಿಶ್ವಾಸ ಗೊತ್ತು. ನಾನು ತಪ್ಪು ಮಾಡಿದ್ದೀನಿ ಅಂತ ಅಲ್ವಾ ನೀವೆಲ್ಲ ನನ್ನ ನಂಬ್ತಿಲ್ಲ. ಆದರೆ ನನಗೆ ಬುದ್ಧಿ ಬಂದಿದೆ ಮಾವ. ಅರ್ಧ ಮುಖ ಸುಟ್ಟು ಹೋಗಿ ಮತ್ತೆ ನಾನು ಮೊದಲಿನ ಥರ ಆಗುವ ದಾರಿಯಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. ಇವಾಗ ಬುದ್ಧಿ ಬಂದಿದೆ. ಅದಕ್ಕೆ ನಿಜ ಹೇಳಿ ಎಲ್ಲ ಸರಿ ಮಾಡ್ಕೊಳ್ಳೋಣ ಅಂತ ಬಂದೆ. ಅವತ್ತು ಮಂಟಪದಿಂದ ನನ್ನ ಅಷ್ಟೇ ಅಲ್ಲ, ಅಪ್ಪ ಅಮ್ಮನನ್ನು ಕಿಡ್ನಾಪ್ ಮಾಡಿಸಿದ ರಾಮ್ ನಮ್ಮನ್ನೆಲ್ಲ ಸಾಯುವಂತೆ ಹೊಡಿಸಿದ. ಆದರೂ ತೃಪ್ತಿ ಆಗಲಿಲ್ಲ ಅವನಿಗೆ. ಅವನ ಕೊಂದರೆ ಅನುಮಾನ ಬರುತ್ತೆ, ಕೇಸ್ ಆಗುತ್ತೆ ಅಂತ ಹಾಗೆ ಮಾಡ್ದ. ನಾನು ಬರ್ತಿದ್ದ ಕಾರ್ಗೆ ಲಾರಿ ಆಕ್ಸಿಡೆಂಟ್ ಮಾಡಿಸೋ ಪ್ಲಾನ್ ಮಾಡಿದ. ಆದರೆ ನಾನು ಜಸ್ಟ್ ಮಿಸ್ ಆದಾಗ ಮತ್ತೆ ಕಾರ್ಗೆ ಬೆಂಕಿ ಹಚ್ಚಿದ ಎಂದು ಜಾನು ಕಿವಿಯಲ್ಲಿ ಸೌರಭ್ ಹೇಳಿದ ಮಾತುಗಳು ಗುನ್ಗಿದ್ವು. ನಿನ್ನ ಗಂಡನೇ ನಿನ್ನ ಅಣ್ಣನನ್ನು ಕೊಲೆ ಮಾಡಿಸಲು ನೋಡಿದ್ದು. ಆದರೆ ಬಲಿಯಾಗಿದ್ದು ಮಾತ್ರ ಧನ್ವಿ. ನಿನ್ನ ಗಂಡ ತುಂಬ ಕೆಟ್ಟವನು ಎಂದಿದ್ದು ನಿನ್ನದು ಸುಮ್ಮನೆ ನಿಂತ್ಲು. ಐ ಆಮ್ ಸಾರಿ ಜಾನು, ಇನ್ಮೇಲೆ ಒಳ್ಳೆ ಮನುಷ್ಯನಾಗಿರ್ತೀನಿ. ಮಾವ, ಅತ್ತೆ, ಅಜ್ಜಿ, ತಾತ, ನಾನು ಮಾಡಿದ ತಪ್ಪಿಗೆ ಅಪ್ಪ ಅಮ್ಮನನ್ನು ದೂರ ಹೆರೋಗಿ ಮಾಡಿಬಿಟ್ಟೆ. ನಮ್ಮನ್ನು ಕ್ಷಮಿಸಿ ಮತ್ತೆ ಈ ಕುಟುಂಬದಲ್ಲಿ ಸೇರಿಸಿಕೊಳ್ಳಿ ಎಂದ ರಮಣ್ ಕಣ್ಣೀರು ಹಾಕಿ. ನನ್ನ ಕ್ಷಮಿಸಿ ಬಿಡಿ ಅಮ್ಮ ಎಂದು ಕಲ್ಯಾಣಿ ಅವರು ಅಳುತ್ತಾ ಕುಸುಮ ಅವರ ಕಾಲು ಹಿಡಿದ್ರೆ, ಸಾರಿ ಬಾವ ಎಂದು ಜಯಂತ್ ಅವರ ಬಳಿ ಬಂದರು ಅರುಣ್. ಆಗಿದ್ದು ಆಗಿ ಹೋಯ್ತು, ಎಲ್ಲ ಮರೆತು ಇರೋಣ. ಕಲ್ಯಾಣಿ, ನಿಮ್ಮ ಕೋಣೆಗೆ ನಡೀರಿ. ಜಾನುಗೆ ಹುಷಾರಿಲ್ಲ, ಅವಳು ರೆಸ್ಟ್ ಮಾಡಬೇಕು ಎಂದು ಶಿವಕುಮಾರ್ ತಾತ ಹೇಳಿದಾಗ, ಇಲ್ಲ ತಾತ, ನಾನು ತುಂಬ ನೋವು ಮಾಡಿರೋದು ಜಾನುಗೆ. ಅವಳು ಕ್ಷಮೆ ಕೊಡಬೇಕು ಮೊದಲು ಎಂದು ಅವರ ಎದುರು ಬಂದು ನಿಂತು, ಸಾರಿ ಜಾನು ಎಂದು ಅವ ಹೇಳಿದ್ದೆ ಕಣ್ಣನ್ನಷ್ಟೇ ಎತ್ತಿ ಅವನ ನೋಡಿದವಳು, ನನ್ನ ರಾಮ್ ಕೊಲೆ ಮಾಡೋದಿಲ್ಲ, ಅವರು ನನ್ನ ಬಿಟ್ಟು ಹೋಗೋದೂ ಇಲ್ಲ ಎಂದು ಬಡಬಡಿಸಿ ಅಲ್ಲಿಂದ ಓಡಿ ಹೋಗಿ ಕೋಣೆಯ ಬಾಗಿಲು ಹಾಕಿಕೊಂಡ್ಳು. ಜಾನು, ರಾಮ್ ಜೊತೆ ನಾನು ಮಾತಾಡ್ತೀನಿ, ಪ್ಲೀಸ್ ನೀನು ಮನಸ್ಸು ಹಾಳು ಮಾಡ್ಕೋಬೇಡ ಎಂದು ಡೋರ್ ಬಡಿದ ಅಭಿ ಅವಳ ಹಿಂದೆಯೇ ಬಂದು, ಮನಸ್ಸು ಹಾಳಾಗಿ ಹೋಗಿದೆ ಅಣ್ಣ, ಆದರೆ ಜೀವಕ್ಕೇನೂ ಅಪಾಯ ಮಾಡ್ಕೊಳ್ಳೋದಿಲ್ಲ, ನೀನು ವರಿ ಮಾಡಬೇಡ, ಆದರೆ ನನ್ನ ಪಾಡಿಗೆ ಬಿಟ್ಟು ಬಿಡಿ ಎಂದು ಒಳಗಿನಿಂದಲೇ ಕೂಗಿದಾಗ ಸೋತು ಬಂದ ಅಭಿ ಏನಾಯ್ತು, ಯಾಕೆ ಏನೇನೋ ಮಾತಾಡ್ತಾ ಇದ್ದಾಳೆ ಎಂದ ರಮಣ್ ಏನೂ ಅರಿಯದವನಂತೆ. ನೀವು ರೆಸ್ಟ್ ಮಾಡಿ, ನನ್ನ ತಂಗಿ ತಂಟಿಗೆ ಹೋಗದೇ ಇದ್ರೆ ಒಳ್ಳೆಯದು ಎಂದ ಅಭಿ ಮನೆಯವರ ನೋಡಿ ಸನ್ನೆ ಮಾಡಿದ, ಯಾರಿಗೂ ಏನೂ ಹೇಳದಂತೆ. ಸರಿ ಅಪ್ಪ ಅಮ್ಮ, ನೀವು ರೆಸ್ಟ್ ಮಾಡಿ, ನಾನು ನಮ್ಮ ಲಗೇಜ್ ತರ್ತೀನಿ ಎಂದು ಹೇಳಿ ತನ್ನ ಕಾರ್ ತೆಗೆದುಕೊಂಡು ಹೊರಟ ರಮಣ್. ಆದರೆ ಅವ ಬಂದಿದ್ದು ಪ್ರತಿಷ್ಠಿತ ಖಾಸಗಿ ಬಾರ್ ಒಂದಕ್ಕೆ. ಒಳಗೆ ಬಂದವನೇ ಒಂದು ಬಾಟಲ್ ಮುಚ್ಚಗ ತೆಗೆದು ಗ್ಲಾಸ್ ಹಾಕಿಕೊಂಡು, ಕೊನೆಗೂ ರಾಮ್ ಜಾನುನ ಬೇರೆ ಮಾಡಿಬಿಟ್ವಿ, ಫೈನಲಿ ನಾವಂದುಕೊಂಡಂತೆ ಆಯಿತು ಎಂದು ಕಾಲ ಮೇಲೆ ಕಾಲು ಹಾಕಿ ಕುಳಿತ ರಮಣ್. ಇಲ್ಲ, ಇನ್ನೂ ಹಾಗಿಲ್ಲ. ನೀನು ಆ ಮನೆಯಲ್ಲೇ ಇದ್ದು ಜಾನುನ ನಿನ್ನ ಕಡೆ ಮಾಡಿಕೊಂಡು ಅವಳು ರಾಮ್ನ ಮತ್ತೆ ಮೀಟ್ ಆಗದೇ ಇರೋ ಹಾಗೆ ನೋಡ್ಕೊ. ನಾನು ಆ ರಾಮ್ಗೆ ಒಂದು ಗತಿ ಕಾಣಿಸ್ತೀನಿ ಎಂದು ವೈನ್ ಗ್ಲಾಸ್ ಕೈಯಲ್ಲಿ ಹಿಡಿದು ನುಡಿದ ಸೌರಭ್. ಅದು ಅವನದೇ ಪ್ರೈವೇಟ್ ಬಾರ್. ಹಾಂ, ಹಾಗೆ ಕೊಟ್ಟ ಮಾತು ಮರೆಯೋ ಹಾಗಿಲ್ಲ. ನಿಮ್ಮ ಹೊಸ ಪ್ರಾಜೆಕ್ಟಲ್ಲಿ 50% ಶೇರ್ ಮತ್ತು ಜಾನು ನನಗೆ, ಆ ರಾಮ್ ಮತ್ತು ಅವನ ತಂಗಿ ನಿನಗೆ ಎಂದು ರಮಣ್ ಹೇಳಿದಾಗ ಚಿಯರ್ಸ್ ಮಾಡಿಕೊಂಡು ಗಹಗೈಸಿ ನಕ್ಕರು ಇಬ್ಬರು. ರಾಮ್ ಸೀತೆಯ ಬೇರೆ ಮಾಡಲು ಇಬ್ಬರು ರಾವಣರು ಒಂದಾಗಿದ್ರು. 10 ತಲೆಯ ಇರುವ ರಾವಣನಿಗೆ ಸೀತೆ ಸಿಗಲಿಲ್ಲ, ರಾಮನ ಸೋಲಿಸಲಾಗಲಿಲ್ಲ. ಇನ್ನು ಇವರ ಕೈಯಿಂದ ಸಾಧ್ಯವೇ? ರಾಮ್ ಜಾನು ಚಿಕ್ಕ ಜಗಳದಿಂದ ದೂರ ಆಗಿದ್ರು. ರಾಮ್ ಬಾಯಿಯಿಂದ ನಿಜ ಹೇಳಿಸಲು ಪ್ರಯತ್ನ ಮಾಡಲು ಹೋಗಿ ರಾಮ್ ಬಾಯಿಯಿಂದ ಶಾಶ್ವತವಾಗಿ ದೂರ ಆಗುವ ಮಾತನಾಡಿ ಹೋಗಿದ್ದ. ಆಗಿನಿಂದ ಕೋಣೆ ಸೇರಿದ ಜಾನು ಮಾತ್ರ ಆಚೆ ಬಂದೇ ಇರಲಿಲ್ಲ. ಊಟಕ್ಕೆ ತಿಂಡಿಗೆ ಮಾತ್ರ ಅಭಿಗಾಗಿ ಒಂದೆರಡು ತುತ್ತು ತಿಂದು ಬಿಡ್ತಿದ್ಲು. ಅದು ಅಭಿ ತಂದು ಕೊಟ್ಟರೆ ಮಾತ್ರ.
ಇದೇ ಪರಿಪಾಠದಲ್ಲಿ ವಾರಗಳೇ ಕಳೆದು ಹೋಗಿತ್ತು. ಇಂದಿಗೂ ಅವಳು ಕೋಣೆ ಬಿಟ್ಟು ಆಚೆ ಬಂದಿಲ್ಲ. ಅಭಿ ಸಹ ರಾಮ್ ಮನ ಒಲಿಸಲು ಪ್ರಯತ್ನಪಟ್ಟು ಸೋತು ಹೋಗಿದ್ದ. ದನಿ ಸಹ ಹೇಳಿದ್ರು ಮನ ಬದಲಿಸಿದ ರಾಮ್. ಸೌರಭ್ ರಮಣ್ ತಂತ್ರಗಳು ಸಾಗುತ್ತಲೇ ಇದ್ವು. ಸ್ವೀಟಿ, ನಿನ್ನ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ಈ ಅಣ್ಣನ ಕೈಲಿ ಆಗ್ತಾ ಇಲ್ಲಮ್ಮ. ತಪ್ಪು ನಿನ್ನ ಕಡೆಯಿಂದ ಸಹ ಇದೆ ಅಂದಮೇಲೆ ನೀನು ಒಮ್ಮೆ ಸೋತು ಅವನ ಬಳಿ ಕ್ಷಮೆ ಕೇಳಬೇಕಲ್ವಾ ಎಂದ ಅಭಿ ಅಂದು ರಾತ್ರಿ ತುತ್ತು ನೀಡುತ್ತಾ. ಅಣ್ಣ, ಈ ವಿಷಯ ಬೇಡ ಎಂದಳು ಎತ್ತಲು ನೋಡುತ್ತಾ. ಬಾಯಿ ಮಾತ್ರ ತೆಗೆಯುತ್ತಿದ್ಲು. ಅಂದು ರಾಮ್ ಬಂದು ಅವಳು ಹೇಳಿದ ಗರ್ಭಿಣಿ ನಾಟಕದ ಬಗ್ಗೆ ಹೇಳಿದ. ಜಯಂತ್, ಭೂಮಿಕಾ, ಕುಸುಮ, ಶಿವಾನಂದ್ ಯಾರೂ ಮಾತನಾಡಿಸ್ತಿಲ್ಲ ಅವಳನ್ನ. ಮತ್ತೆ ಯಾಕೋ ಹೇಗಿದೀಯಾ? ಒಮ್ಮೆ ನಿನ್ನನ್ನು ನೀನು ಕನ್ನಡಿಯಲ್ಲಿ ನೋಡ್ಕೊಂಡಿದೀಯಾ? ಎಷ್ಟೊಂದು ಬದಲಾಗಿದ್ದೀಯಾ ನೀನು. ಯಾರೇ ಆಗಲಿ ಮಗು ವಿಷಯದಲ್ಲಿ ತಮಾಷೆ ಮಾಡ್ತಾರಾ ಎಂದು ಅವ ಹೇಳಿದೆ. ಕೋಪದಿಂದ ಅವನ ಕೈಯಲ್ಲಿದ್ದ ತಟ್ಟೆ ಬಿಸಾಡಿ, ಮತ್ತೆ ಆ ವಿಷಯ ಬೇಡ ಅಂದುತ್ತಾನೆ. ಬೇಡ ಅಂದರೆ ಬೇಡ. ಹೌದು, ನಾನು ತಪ್ಪು ಮಾಡಿದ್ದೀನಿ. ಅದಕ್ಕಿಂತ ದೊಡ್ಡ ತಪ್ಪು ಅವರು ನನ್ನ ಆ ಮನೆಯಿಂದ ಬರಲೇ ಬೇಡ, ನನಗೂ ನಿನಗೂ ಸಂಬಂಧ ಇಲ್ಲ ಅಂದಿದ್ದು. ನೀನು ಅವ್ರ ಪರವೇ, ಎಲ್ಲರೂ ಅವರವರವೇ. ಅಮ್ಮ, ಅಪ್ಪ, ಅಜ್ಜಿ ಎಲ್ಲ ಅವ್ರ ಪರವೇ ಎಂದು ಕೈಗೆ ಸಿಕ್ಕ ಬಿಸಾಕಿದ್ಲು ಬಿಸಾಕಿದ್ಲು. ಇಷ್ಟು ದಿನವಾದರೂ ಆ ಮನೆಯವರು ಒಬ್ಬರು ನನ್ನ ನೋಡೋಕೆ ಬಂದಿಲ್ಲ. ಅತ್ತೆ, ಮಾವ, ಚಿಕ್ಕ ಮಾವ, ಚಿಕ್ಕತ್ತೆ, ಕೊನೆಗೆ ಲಕ್ಕಿ ಸಹ ನಾನು ಕೆಟ್ಟವಳೇ ಇರಬೇಕು. ಅದಕ್ಕೆ ಎಲ್ಲರೂ ಹೇಳ್ತಾರೆ, ನೀನು ಮಾತಾಡಿಸ್ಬೇಡ, ನನ್ನ ದೂರ ಹೋಗು ಎಂದು ಅವನ ಆಚೆ ಕಳುಹಿಸಿ ಬಾಗಿಲಾಕಿಕೊಂಡು ಅಳಕ್ಕೆ ತೊಡಗಿದ್ಲು. ಹಾಗೆ ತಪ್ಪು ಮಾಡಿದ್ದೀನಿ, ಆದರೆ ಪ್ರೀತಿನ ಕಳೆದುಕೊಳ್ಳುವಷ್ಟಲ್ಲ. ಯಾಕೆ ಯಾರು ನನ್ನ ಅರ್ಥ ಮಾಡ್ಕೋತಿಲ್ಲ ಎಂದು ಹಾಗೆ ತುಂಬಿಕೊಂಡು ಅಳುತ್ತಲೇ ಕುಳಿತ್ಲು. ಐ ಆಮ್ ಸಾರಿ ಸ್ವೀಟಿ, ಇನ್ಯಾವತ್ತೂ ಹೀಗೆಲ್ಲ ಮಾತಾಡಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೊಬಾ ಎಂದ ಅಭಿ ಸಹ ಕಣ್ಣು ತುಂಬಿಕೊಂಡು ಹೇಳಿದಾಗ ಕಣ್ಣುರಿಸಿಕೊಂಡು ಮೊಣಕಾಲಿನ ಮೇಲೆ ತಲೆ ಇಟ್ಟುಕೊಂಡು, ಸರಿ ಹೋಗು, ನಾನೇನು ಅಳಲ್ಲ ಎಂದು ಹೇಳಿದಾಗ ಕೆಲ ಕ್ಷಣ ಅಲ್ಲಿ ನಿಂತು ಅವಳ ದನಿ ಕೇಳಿದಾಗ ಅಲ್ಲಿಂದ ನಡೆದ ಅಭಿ ಕಣ್ಣುರಿಸಿಕೊಂಡೆ. ನಿಜವಾಗಿಯೂ ರಾಮ್ ನನ್ನ ಬಿಟ್ಟು ಬದುಕ್ತಾರಾ? ನಾನಿಲ್ಲದೆ ಖುಷಿಯಾಗಿರ್ತಾರಾ? ಇಷ್ಟೇನಾ ಪ್ರೀತಿ ಅಂದರೆ? ಅವರಿಂದ ಶಾಶ್ವತವಾಗಿ ದೂರ ಇರಬೇಕು ಅಂತ ಯೋಚನೆ ಮಾಡಿದ್ರೇ ಉಸಿರು ನಿಂತ ಹಾಗೆ ಅನಿಸ್ತಿದೆ. ಇನ್ನು ಅವರು ಎಂದು ತಾನೇ ಮಾತನಾಡುತ್ತಾ ಹಾಗೆ ಕುಳಿತಳು ಜಾನು ಮೇಲೆಳೆದ. ಪ್ರೀತಿ ಮಾಡಿದ್ರೆ ಅಲ್ವಾ ಜೀವ ಹೋಗೋಕೆ? ಅರ್ಥ ಮಾಡ್ಕೋದಡ್ಡಿ, ಅವರು ನಿನ್ನ ಪ್ರೀತಿಯೇ ಮಾಡ್ತಿಲ್ಲ ಎಂದು ಒಂದು ಮನಸ್ಸು ಹೇಳಿದಾಗ ಒಮ್ಮೆ ಎಲ್ಲವ ಯೋಚಿಸಿದ್ಲು. ಅವ ಮದುವೆ ನಿವೇದನ ಇಟ್ಟಾಗಿನಿಂದ ತನ್ನ ಮೇಲೆ ಕೈ ಮಾಡಿದವರೆಗೂ. ಹೌದು, ರಾಮ್ ನನ್ನ ಪ್ರೀತಿ ಮಾಡಿದ್ದೆ ರಮಣ್ ಮೇಲಿನ ಚಾಲೆಂಜ್ಗಾಗಿ. ಅಲ್ಲಿವರೆಗೂ ಹುಡುಗಿಯರೆಂದರೆ ಉರಿದು ಬೀಳುತ್ತಿದ್ದರು. ಅಂದರೆ ಸೌರಭ್ ಹೇಳಿದ್ದು ನಿಜಾನಾ? ಧನ್ವಿನ ಪಡೆಯೋದಕ್ಕಾಗಿ ರಾಮ್ ಅಣ್ಣನ ಕೊಲೆ ಮಾಡೋದಕ್ಕೆ ನೋಡಿದ್ರಾ? ಇವಾಗ ಸತ್ಯ ಹೇಳೋಕ್ಕಾಗದೆ ಇಷ್ಟು ಸುಲಭವಾಗಿ ನನ್ನ ಬಿಟ್ಕೊಟ್ರಾ ಎಂದು ಏನೇನೋ ಯೋಚಿಸುತ್ತಿದ್ದಳು ಜಾನು ಹುಚ್ಚಿಯಂತೆ. ದುಃಖ ಪಡುವಾಗ, ಸಮಾಧಾನ ಮಾಡಲು ಯಾರೂ ಜೊತೆಗೆ ಇಲ್ಲದಾಗ, ನಾವು ಪ್ರೀತಿ ತೋರುವವರು ನಮ್ಮನ್ನು ನಿರ್ಲಕ್ಷ್ಯ ಮಾಡಿದಾಗ, ಅವರಿಂದ ದೂರ ಉಳಿದಾಗ, ನೋವನ್ನು ತಡೆಯಲು ಆಗದೆ ಇದ್ದಾಗ ನೋವು ಅತೀವ ಆಗುವುದಂತೆ. ಋಣಾತ್ಮಕ ಯೋಚನೆಗಳು ನಮ್ಮನ್ನು ಆಳಿಬಿಡುತ್ತವಂತೆ. ಇಲ್ಲೂ ಸಹ ಅದೇ ಆಗಿದ್ದು. ತನ್ನ ಖುಷಿಯ ಜೀವನವನ್ನು ತಾನೇ ಹಾಳೆ ಮಾಡಿಕೊಂಡು ಒಂಟಿಯಾಗಿ ನೋವು ತಿನ್ನುತ್ತಾ ತಾನೇ ಏನೇನೋ ಯೋಚಿಸುತ್ತಿದ್ದಳು ಅವಳು. ಅಂದರೆ ನಾನು ಇನ್ಮೇಲೆ ರಾಮ್ ಜೊತೆಗಿರೋಕ್ಕಾಗೋದಿಲ್ಲ. ನಾನು ಅವರನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಲ್ವಾ? ಏನು ಮಾಡೋದು ಎಂದು ತುಟಿ ಉಬ್ಬಿಸಿ ಅವಳೇ ಯೋಚಿಸಿದವಳು. ಇದೇ ಸರಿ, ನಾನೇ ಹೋಗ್ತೀನಿ. ರಾಮ್ ಬಳಿ ನಾನೇ ಹೋಗಿ ಮಾತಾಡ್ತೀನಿ. ನನಗೆ ಗೊತ್ತು ಅವರು ನನ್ನ ದೂರ ಮಾಡೋದಿಲ್ಲ ಅಂತ. ಇವಾಗ ಹೋಗ್ಲಾ ಎಂದು ಸಮಯ ನೋಡಿದ್ಲು. ಆಗಷ್ಟೇ ರಾತ್ರಿ 12 ಗಂಟೆಯಿಂದ ದೊಡ್ಡ ಮುಳ್ಳು ಮುಂದೆ ಸಾಗಿತ್ತು. ಬೇಡ, ಇವಾಗ ಮಲ್ಗಿರ್ತಾರೆ ನನ್ನ ರಾಮ. ನಾನು ಅವರನ್ನು ಹುಡುಕಿ ಹೋದರೆ ಏನೂ ಅನ್ನೋದಿಲ್ಲ. ಇನ್ಮೇಲೆ ನಿಜ ಹೇಳಿ ಅಂತನೂ ನಾನು ಕೇಳೋದಿಲ್ಲ. ಅವರು ನನ್ನ ಜೊತೆ ಇದ್ದರೆ ಸಾಕು, ಏನಾದರೂ ಆಗಲಿ ಎಂದು ಒಮ್ಮೆ ಪುಟ್ಟ ಮಗುವಿನಂತೆ ನುಡಿದು, ಇಲ್ಲ, ಮತ್ತೆ ಧನ್ವಿ ಸಾವಿಗೆ ನ್ಯಾಯ ಕೊಡಿಸೋದು ಬೇಡವಾ? ಅವರು ಸತ್ತಿದ್ದಕ್ಕೆ ಅಲ್ವಾ ಅಣ್ಣ ಹುಚ್ಚ ಆಗೋದಕ್ಕೆ ಹೋಗಿದ್ದು ಎಂದು ತಲೆ ಕೆರೆದುಕೊಂಡವಳು. ಹುಚ್ಚ ಅಂದರೆ ಇವಾಗ ನಾನು ಹುಚ್ಚಿ ಆಗ್ತಿದ್ದೀನ? ಇಲ್ಲ ಇಲ್ಲ, ನಾನು ನನ್ನ ಪ್ರೀತಿನ ಶಾಶ್ವತವಾಗಿ ಕಳೆದುಕೊಂಡಿಲ್ಲ. ನಾನು ಹುಚ್ಚಿ ಅಲ್ಲ. ನನ್ನ ರಾಮ್ ನನ್ನ ಪ್ರೀತಿ ಮಾಡ್ತಾರೆ ಅಲ್ವಾ? ರಾಮ್, ನೀವು ನನ್ನ ಕೈ ಬಿಡೋದಿಲ್ಲ ಅಲ್ಲ ಎಂದು ಯೋಚಿಸುತ್ತಾ ಅವನ ಫೋಟೋ ನೋಡುತ್ತಾ ತಾನೇ ಏನೇನೋ ಮಾತನಾಡಿಕೊಳ್ಳುತ್ತಾ ಮಲಗಿಬಿಟ್ಟಳು ಜಾನು. ಹೀಗೆ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಂಡು ಮಲಗುತ್ತಿದ್ದದ್ದು ಎಷ್ಟೊತ್ತಿಗೋ. ಊಟ ಮಾತ್ರ ಅಭಿ ಮಾಡಿಸುತ್ತಿದ್ದ. ಇನ್ನು ತಲೆ ಕೂದಲು ಸಹ ಬಾಚಿಲ್ಲ ಅವಳು. ಮಾರನೇ ದಿನ ಅವಳಿಗೆ ಎಚ್ಚರ ಆಗುವ ವೇಳೆಗೆ ಸಮಯ 9 ಗಂಟೆಯೇ ಆಗಿತ್ತು. ಆದರೆ ದುರಾದೃಷ್ಟಕ್ಕೆ ಅಂದು ತೋಟಕ್ಕೆ ನೀರು ಕಟ್ಟಲು ಬೇಗ ಹೋಗಿದ್ದ ಅಭಿ ಅವಳು ಹೇಳುವಷ್ಟರಲ್ಲಿ ಬರುವೆನೆಂದು. ಅಣ್ಣ ಅಣ್ಣ ಎಂದು ಕೂಗುತ್ತಾ ಆಚೆ ಬಂದಳು ಜಾನು. ಇವತ್ತೇ ಅವಳು ಕೋಣೆ ಬಿಟ್ಟು ಆಚೆ ಬಂದದ್ದು. ರಾಮ್ ಕೊಡಿಸಿದ್ದ ಹಚ್ಚ ಹಸಿರು ಬಣ್ಣದ ಸೀರೆ ತೊಟ್ಟಿದ್ದಾಳೆ. ಅವಳದೇ ರವಿಕೆ ಅವಳಿಗೆ ಲೂಸ್ ಆಗಿದೆ. ತಲೆ ಬಾಚಲು ಇಷ್ಟಲ್ಲದೆ ಹಾಗೆ ಬಿಟ್ಟಿದ್ದಾಳೆ. ಅಭಿ ಇಲ್ಲದ ಕಾರಣ ಮತ್ಯಾರೂ ಅವಳನ್ನು ಮಾತನಾಡಿಸಲೇ ಇಲ್ಲ. ಅಮ್ಮ, ಅಣ್ಣ ಎಲ್ಲಿ ಎಂದಳು. ಉತ್ತರವಿಲ್ಲ. ಅವಳ ಅವತಾರ ನೋಡಿ ಅಚ್ಚರಿ ಎನಿಸಿದ್ರೂ ಬಾಯಿ ಬಿಡಲಿಲ್ಲ ಅವರು. ಮಗಳ ಜೀವನ ಸರಿ ಮಾಡುವ ಉದ್ದೇಶ ಅವರದ್ದು. ಸರಿ, ನಾನು ರಾಮ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಣ್ಣ ಬಂದರೆ ಹೇಳಿ, ನಿಮ್ಗೆ ವಾರ ಆಗಿರೋದಿಲ್ಲ ನಾನು ಎಂದು ಆಚೆ ನಡೆದೇ ಬಿಟ್ಲು.
ಅವಳು ಪ್ರತಿಕ್ರಿಯೆ ನೀಡುವ ಮೊದಲೇ ಜಾನು ಮನೆಯಿಂದ ಆಚೆ ಹೋಗಿದ್ದೆ ತಕ್ಷಣ ಅಭಿಗೆ ಕರೆ ಮಾಡಿದ್ರು ಜಯಂತ್. ಆದರೆ ಅವನ ಫೋನ್ ಅಲ್ಲೇ ಇತ್ತು. ರಾತ್ರಿ ತಂಗಿಗೆ ಊಟ ಮಾಡಿಸಲು ಫೋನ್ ಚಾರ್ಜ್ ಹಾಕಿದ್ದ. ಅವಳ ಅವಾಂತರಕ್ಕೆ ಅದನ್ನು ಮರೆತೆ ಹೋಗಿತ್ತು ಅವನಿಗೆ. ಛೆ, ಜಯ, ಮೊದಲು ಅವನನ್ನು ಹುಡಿಕೊಂಡು ಹೋಗೋ. ಅವಳು ಒಬ್ಬಳೇ ಹೋಗೋದು ಸರಿಯಲ್ಲ. ಮೊದಲು ಮನೆಗೆ ಬರೋದಕ್ಕೆ ಹೇಳು ಅವನಿಗೆ ಎಂದು ಆತಂಕದಿಂದ ಹೇಳಿದ್ರು ಕುಸುಮ. ಸರಿ ಅಮ್ಮ ಎಂದು ಅಲ್ಲಿಂದ ಜಯಂತ್ ಅವರು ಹೊರಟ ಮೇಲೆ ತನ್ನ ಮಗನಿಗೆ ಕರೆ ಮಾಡಿದ್ರು ಕಲ್ಯಾಣಿ. ನಿನ್ನೆ ಕುಡಿದು ಅಲ್ಲೇ ಉಳಿದಿದ್ದ ಸೌರಭ್ ಫಾರ್ಮ್ ಹೌಸಲ್ಲೇ. ಎಂಥ ವಿಷಯ ಹೇಳಿದೆ ಮಾಮ್? ಅವಳು ಮೀಟ್ ಆಗೋದು ಸಾಧ್ಯನೇ ಇಲ್ಲ ಬಿಡಿ ಎಂದು ಹೇಳಿ ಕರೆ ತುಂಡರಿಸಿದವ ಬೇಗ ಬೇಗ ತಯಾರಾಗತೊಡಗಿದ. ತನ್ನ ಹಿಂದೆ ಇಷ್ಟೆಲ್ಲ ನಡೆಯುತ್ತಿದ್ದುದರ ಅರಿವೇ ಇರದ ಜಾನು ಮಾತ್ರ ತನ್ನವನ ನೋಡುವ ಖುಷಿಯಲ್ಲಿ ಹೊರಟಿದ್ಲು. ಇವತ್ತು ರಾಮ್ನ ಮೀಟ್ ಮಾಡ್ತೀನಾ, ಆಮೇಲೆ ಕ್ಷಮೆ ಕೇಳ್ತೀನ, ಅವರು ನನ್ನ ಕ್ಷಮಿಸಿ ಬಿಡ್ತಾರಾ, ಆಮೇಲೆ ನಾನು ಅವರ ಜೊತೆ ಇರ್ತೀನ, ಅಬ್ಬಾ ಇನ್ಯಾವತ್ತೂ ಆ ಟಾಪಿಕ್ ತೆಗೆಯೋದೇ ಇಲ್ಲ ಎಂದು ತನ್ನಷ್ಟಕ್ಕೆ ತಾನೇ ಮಾತನಾಡುವಾಗ ಬಸ್ ಬಂದಿತ್ತು. ಇವಾಗ ಡೈರೆಕ್ಟ್ ಆಫೀಸ್ಗೆ ಹೋಗ್ತೀನಿ, ಅವರು ನನ್ನ ನೋಡಿ ಎಷ್ಟು ಖುಷಿ ಪಡ್ಬೋದು. ಅಬ್ಬಾ ನಾನು ಹೋದ ತಕ್ಷಣ ಜಾನು ನನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ಅಂತ ನನ್ನ ತಬ್ಬಿ ಬಿಡ್ತಾರೆ. ನಾನಂತೂ ಅವರ ಎದೆಗೂಡಲ್ಲಿ ಗುಬ್ಬಿ ಥರ ಹತ್ತು ಬಿಡ್ತೀನಿ. ಆಮೇಲೆ ಅವರದೇ ಮೇಲೆ ಮಲಗಿ ತುಂಬ ದಿನ ಆಯಿತು. ಇವತ್ತು ಜನ್ಮಗಳ ನಿದ್ದೆ ಮಾಡಿಬಿಡ್ತೀನಿ ಎಂದು ತಾನೇ ಏನೇನೋ ಊಹೆ ಮಾಡುತ್ತಲೇ ಬೆಂಗಳೂರು ತಲುಪಿದ್ಲು. ಅವಳು ಬಸ್ ಸ್ಟಾಪಿಂದ ಆಟೋ ಏರಿದ ಮೇಲೆ ಅಲ್ಲಿಗೆ ಬಂದಿದ್ದ ರಮಣ್ ಅವಳಿಗಾಗಿ ಕಾಯತೊಡಗಿದ. ಇತ್ತ ವಿಷಯ ಗೊತ್ತಾಗಿದ್ದೇ ತಡ ಮಾಡದೆ ರಾಮ್ಗೆ ಫೋನಿಗೆ ಕರೆ ಮಾಡಿದ ಅಭಿ. ಆದರೆ ಪ್ರಯೋಜನವೇನು? ಅವನ ಫೋನ್ ಅವನ PA ಕೈಯಲ್ಲಿತ್ತು, ಜೊತೆಗೆ ಸೈಲೆಂಟ್ ಆಗಿತ್ತು. ಅಯ್ಯೋ ಜಾನು, ಮೊದಲೇ ನಿನ್ನ ಸ್ಥಿತಿ ಸರಿಯಿಲ್ಲ, ಇವಾಗ ಯಾಕೋ ಒಬ್ಬಳೇ ಹೋದೆ ನೀನು ಎಂದು ತಡ ಮಾಡದೆ ತನ್ನ ಬೈಕ್ ಏರಿ ಹೊರಟ ಅಭಿ. ಅಣ್ಣ ಇಲ್ಲೇ ನಿಲ್ಲಿಸಿ ಎಂದು ಆಟೋದವನ ಕೈಗೆ 500ರ ನೋಟ್ ಇಟ್ಟು ತಿರುಗಿಯೂ ನೋಡದೆ ಹೊರಟಾಗ, ಹುಚ್ಚಿ, 100 ರೂಪಾಯಿ ಚಾರ್ಜ್ಗೆ 500 ಕೊಟ್ಟಿದ್ದಾಳೆ ಎಂದುಕೊಂಡು ನಗುತ್ತಾ ತೆರಳಿದ ಆತ. ಅಣ್ಣ ರಾಮ್ ಬಂದಿದ್ದಾರಾ ಎಂದಳು ಸೆಕ್ಯೂರಿಟಿ ಬಳಿ. ಜಾನುವನ್ನ ನೋಡಿದ ಅವ ಕ್ಷಣದಂಗಾದ. ಹೇಗಿದ್ದವಳು ಹೇಗಾಗಿದ್ದಾಳೆ? ಇಬ್ಬರ ಮನಸ್ತಾಪ ಆಚೆ ಬಂದಿರದ ಕಾರಣ ಇನ್ನೂ ಯಾರಿಗೂ ಗೊತ್ತಿಲ್ಲ. ಅಣ್ಣ ನಿಮ್ಮನ್ನೇ, ರಾಮ್ ಸರ್ ಬಂದಿದ್ದಾರಾ ಅಥವಾ ಎಲ್ಲಾದರೂ ಆಚೆ ಹೋಗಿದ್ದಾರಾ ಎಂದು ಮತ್ತೆ ಕೇಳಿದಾಗ, ಈಗಷ್ಟೇ ಬಂದರು ಮೇಡಮ್, ಹೋಗಿ ಎಂದು ಒಳಗೆ ಬಿಟ್ಟ. ಅವಳ ದುರಾದೃಷ್ಟಕ್ಕೆ ಅಂದು ದಯಾನಂದ್ ಲಕ್ಕಿ ಕ್ಲೈಂಟ್ ಮೀಟ್ ಮಾಡಲು ಆಚೆ ಹೋಗಿದ್ರು. ಆಫೀಸ್ ಬಾಯ್ ರಾಮ್ ಮೀಟಿಂಗ್ ರೂಮ್ನಲ್ಲಿ ಇದ್ದಾನೆ ಎಂದು ಹೇಳಿದಾಗ ತಲೆ ಆಡಿಸಿ ಅತ್ತ ನಡೆದವಳು ರಾಮ್ ರಾಮ್ ಎಂದು ಖುಷಿಯಿಂದ ಅವನ ನೋಡುವ ಆತರದಿಂದ ಅವನ ಒಪ್ಪಿಗೆ ಇಲ್ಲದೆ ಮೀಟಿಂಗ್ ರೂಮ್ಗೆ ನುಗ್ಗಿಬಿಟ್ಟಳು. ನಾನ್ಸೆನ್ಸ್, ಯಾರದು ಎಂದು ಕೋಪದಿಂದ ತಲೆ ಎತ್ತಿ ನೋಡಿದವ ಅಲ್ಲಿ ಕಂಡ ಜಾನುವನ್ನ ನೋಡಿ ಮಾತನಾಡುವುದನ್ನ ಮರೆತು ಬಿಟ್ಟ. ಅದೆಷ್ಟು ಚೆನ್ನಾಗಿದ್ದ ತನ್ನವಳು ಇಂದು ಸೊಣಕಲು ಆಗಿದ್ದಾಳೆ. ಕಣ್ಣುಗಳಲ್ಲಿ ಕಾಂತಿಯೇ ಇಲ್ಲದಂತಾಗಿದೆ. ಆದರೆ ಅವನ ನೋಡಿದ ಖುಷಿ ಮಾತ್ರ ಇತ್ತು. ರಾಮ್ ರಾಮ್ ನನ್ನ ಕ್ಷಮಿಸಿಬಿಡಿ, ನಾನು ಎಂದು ಅವಳು ಓಡಿ ಬಂದು ಇನ್ನೇನು ಅವನನ್ನು ಅಪ್ಪಬೇಕು ಹಾಗೆ ಎದ್ದು ನಿಂತು ಅವಳನ್ನು ತಡೆದ ರಾಮ್. ಅವಳಿಗೆ ಸುತ್ತಲೂ ಯಾರಿದ್ದಾರೆ ಯಾರಿಲ್ಲ ಎಂಬ ಯೋಚನೆಯೂ ಇಲ್ಲ. ಆದರೆ ಅವ ಮಾತ್ರ ಸುತ್ತ ಇದ್ದವರ ನೋಡುತ್ತಾ, ಜಾನು ನನ್ನ ಕ್ಯಾಬಿನಲ್ಲಿ ವೇಟ್ ಮಾಡ್ತಿರು, 5 ನಿಮಿಷ ಬರ್ತೀನಿ ಎಂದ ಗಂಭೀರವಾಗಿ. ಆದರೆ ಅವನ ಮಾತು ಕೇಳುವ ಸ್ಥಿತಿಯಲ್ಲಿ ಅವಳಿಲ್ಲ. ಇಲ್ಲ ರಾಮ್, ನಾನು ಇನ್ಮೇಲೆ ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಕ್ಷಮೆ ಕೇಳ್ತೀನಿ, ನನ್ನ ದೂರ ಮಾಡಬೇಡಿ, ನನ್ನ ಕ್ಷಮಿಸಿ, ಬೇಕಿದ್ರೆ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಎಂದು ಅವನ ಕಾಲೆಡೆಗೆ ಬಾಗುವಾಗ ಅಲ್ಲಿದ್ದವರೆಲ್ಲ ಗುಸುಗುಸು ಶುರು ಮಾಡಿದ್ರು. ನಿನಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಹೋಗಿ ಕ್ಯಾಬಿನಲ್ಲಿರು ಎಂದು ಕೋಪದಿಂದ ಹೇಳಿದವನ ಅವಳನ್ನು ಬಾಗಿಲಿಂದ ಆಚೆ ಕಳುಹಿಸಿದ. ರಾಮ್, ನಾನು ನಿಮ್ಮ ಜೊತೆ ಮಾತಾಡಬೇಕು ಎಂದು ಅವಳು ಹೇಳುತ್ತಿದ್ದರೆ ಬಾಗಿಲು ತೆರೆದು ಅವಳನ್ನೇ ದಿಟ್ಟಿಸಿ, ನನ್ನ ಉತ್ತರ ಅವತ್ತೇ ಹೇಳಿ ಬಂದಿದ್ದೇನೆ, ಇನ್ಯಾವತ್ತೂ ನೀನು ನನ್ನ ಜೀವನಕ್ಕೆ ಬರೋದಿಲ್ಲ, ನೀನು ನನಗೆ ಬೇಕಾಗಿಯೂ ಇಲ್ಲ, ನಾನು ನಿನ್ನ ಕ್ಷಮಿಸೋದು ಇಲ್ಲ, ಸತ್ಯನ ಹೇಳೋದು ಇಲ್ಲ, ಗೆಟ್ ಲಾಸ್ಟ್ ಎಂದು ಕೋಪದಿಂದ ಹೇಳಿದಾಗ ಮತ್ತೆ ಶಾಕ್ ಆದಳು ಜಾನು. ಕೋಪದ ಕೈಗೆ ಬುದ್ಧಿ ಕೊಡಬಾರದಂತೆ. ಎದುರಿದ್ದವಳ ಸ್ಥಿತಿಯ ಅರಿಯದೆ ಆಡಿದ ಅವನ ಮಾತು ನೊಂದಿದ್ದ ಅವಳ ಮನದ ಮೇಲೆ ಮತ್ತೆ ಮತ್ತೆ ಬರೆ ಎಳೆದಂತಾಗಿತ್ತು. ತಾನೇ ಸೋತು ಅವನ ಅರಸಿ ಬಂದರೂ ಬೈದು ಬಿಟ್ಟನಲ್ಲ. ನೀನು ಬೇಕಾಗಿಲ್ಲ ಹೋಗು ಅಂದು ಬಿಟ್ರಲ್ಲ ರಾಮ್, ನಾನು ಇಲ್ಲಿಂದಾನು ಹೋಗ್ಲಾ ಎಂದು ತನ್ನಲ್ಲೇ ಮಾತನಾಡುತ್ತಾ ಆಚೆ ನಡೆದಳು. ಅವಳನ್ನು ನೋಡಿದ ಸೆಕ್ಯೂರಿಟಿ ವಿಚಿತ್ರವಾಗಿ, ನೀನು ಮತ್ತೆ ನನ್ನ ಜೀವನಕ್ಕೆ ಬರೋ ಹಾಗಿಲ್ಲ, ಗಾಟ್ ಇಟ್ ಎಂದು ಒಮ್ಮೆ ನಗುತ್ತಾ ಒಮ್ಮೆ ಅಳುತ್ತಾ ನಡೆದು ಹೋಗುತ್ತಿದ್ಲು ದಾರಿಯ ಅರಿವಿಲ್ಲದ. ಅವಳು ಅತ್ತ ಹೋಗಿದ್ದೆ ಅಭಿ ಬಂದ ಅಲ್ಲಿಗೆ. ಹೇ ಯು, ಗೆಟ್ ಲಾಸ್ಟ್ ಎಂದು ತಾನೇ ರಾಮ್ನಂತೆ ನಟಿಸುತ್ತಾ ದಾರಿಯಲ್ಲಿ ಕಾಣಿಸಿದ ನಾಯಿಯೊಂದಕ್ಕೆ ಹೇಳಿ, ನೀನು ನನಗೆ ಬೇಕಾಗಿಲ್ಲ, ಗೆಟ್ ಲಾಸ್ಟ್ ಎಂದು ಕೋಪದಿಂದ ನುಡಿದು ಅದರ ಮುಂದೆ ಕುಳಿತಳು ನೆಲದಲ್ಲೇ. ಸುತ್ತ ಇದ್ದವರು ಅಸಹ್ಯದಿಂದ ನೋಡುತ್ತಾ ನಡೆದರು. ನೋಡು, ಇನ್ಮೇಲೆ ಸಾರಿ ಕೇಳಬಾರ್ದು, ಅವರು ಸಾರಿ ಜಾನು ಅಂದರೆ ನಾನು ಕ್ಷಮಿಸಿ ಬಿಡಬೇಕು ಅಂತೆ, ನಾನು ಕ್ಷಮೆ ಕೇಳಿದ್ರೆ ನನ್ನ ಬೆಲೆನೇ ಇಲ್ವಂತೆ ಎಂದು ತಾನೇ ನಾಯಿಯ ಜೊತೆ ಮಾತನಾಡುತ್ತಾ, ಇವಾಗ ಎಲ್ಲಿಗೆ ಹೋಗಲಿ ನಾನು, ನಿಮಗೆ ಭಾರ ಆಗೋದಿಲ್ಲ ಅಂತ ಅಮ್ಮನಿಗೆ ಹೇಳಿ ಬಂದಿದ್ದೀನಿ, ರಾಮ್ ನನ್ನ ಒಪ್ಕೊಂಡಿಲ್ಲ, ಎಲ್ಲಿಗೆ ಹೋಗಲಿ ಎಂದು ಕೆನ್ನೆಯ ಮೇಲೆ ಬೆರಳಿಟ್ಟು ಯೋಚಿಸಿ, ಮತ್ತೆ ಮನೆಗೆ ಹೋದ್ರೆ ಅಣ್ಣನಿಗೆ ತೊಂದರೆ, ಅವನಿಗೆ ದನಿ ಸಿಗಬೇಕು, ನಾನು ಆ ಮನೆಯಲ್ಲಿದ್ದರೆ ರಾಮ್ ಕೋಪ ಮಾಡ್ಕೋತಾರೆ, ನಾನು ಅಲ್ಲಿಗೆ ಹೋಗೋದಿಲ್ಲ, ಸತ್ತು ಬಿಡ್ಲಾ ಎಂದು ಯೋಚಿಸಿ, ಇಲ್ಲಪ್ಪ
ಅಣ್ಣನಿಗೆ ಪ್ರಾಮಿಸ್ ಮಾಡಿದ್ದೀನಿ ಸಾಯೋದಿಲ್ಲ. ಹಾಂ, ನಾನು ನಿನ್ನ ಜೊತೆಗಿರ್ತೀನಿ ಎಂದು ನಾಯಿಯ ಮುಟ್ಟಲು ಹೋದ್ಲು. ಅದು ಹೆದರಿ ಎದ್ದು ನಿಂತಿತ್ತು. ಏ ಬಾರೋ, ನಾನೇನು ಮಾಡೋದಿಲ್ಲ. ಆದರೆ ನೀನು ನನಗೆ ಗೆಟ್ ಲಾಸ್ಟ್ ಅಂತ ಹೇಳೋದಿಲ್ಲ ಅಲ್ವಾ ಎಂದು ಅವಳು ಜೋರಾಗಿ ಹೇಳಿದಾಗ ಹೆದರಿದ ನಾಯಿ ಅಲ್ಲಿಂದ ಓಡಿತು. ಏನಿಲ್ಲೋ, ಎಲ್ಲಿಗೆ ಹೋಗ್ತಿದ್ಯಾ? ನನಗೊಂಚೂರು ಜಾಗ ಕೊಡು ಅಷ್ಟೆ ಎಂದು ತಾನು ಅರಿವಿರದಂತೆ ಅದರ ಹಿಂದೆ ಓಡತೊಡಗಿದ್ಲು ಜಾನು. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ. ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೇಗಿದೆ ಟ್ವಿಸ್ಟ್? ಇಷ್ಟ ಆಯ್ತಲ್ವಾ? ಮುಂದಿನ ಎಪಿಗಾಗಿ ಕಾಯ್ತಾ ಇರಿ. ಬೇಗ ಕಮೆಂಟ್ ಹಾಕಿದರೆ ಬೇಗ ಎಪಿಸೋಡ್ ಬರುತ್ತೆ. ಇಲ್ಲಾಂದರೆ ನಾಡಿದ್ದು ಹಾಕುವೆ.